ಗೆದ್ದ ನಂತರದಲ್ಲಿ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಈ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದ್ರ ಮುಖಾಂತರ, ಪಾರ್ಲಿಮೆಂಟಿಗೆ ನಮಸ್ಕಾರ ಮಾಡೋದ್ರ ಮುಖಾಂತರವಾಗಿ ನಾನು ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿ, ಸಂವಿಧಾನವನ್ನು ಎತ್ತಿಡ್ತೀನಿ ಅಂತ ಹೇಳ್ತಾರೆ. ಆದರೆ ನಿಮ್ಮ ಕ್ಯಾಬಿನೆಟಲ್ಲೇ ಇರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಮಾಡಿದ್ದೇನು? ನಿಮ್ಮ ಸಚಿವರೇ ಹಿಂದೆ ಸರ್ಕಾರದಲ್ಲಿರ್ತಕ್ಕಂಥ ನಿಮ್ಮ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ಬಂದಿರತಕ್ಕಂಥದ್ದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಈ ದೇಶದ ಸಂವಿಧಾನವನ್ನು ನೀವು ಬದಲಾವಣೆ ಮಾಡಿಕೆ ಬಂದಿದೆ ಅನ್ನೋದಾದರೆ ನಿಮ್ಮ ಆಶಯಗಳು ಏನಿದೆ ಇದು ನಾವು ಯೋಚನೆ ಮಾಡಬೇಕಾಗಿದೆ. ಅಂದರೆ ನೀವು ಈ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ, ಈ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಬಂದಿರತಕ್ಕಂಥ ನಿಮ್ಮ ಹೇಳಿಕೆಯಲ್ಲಿ ಗೊತ್ತಾಗ್ತಿದೆ. ಪಾರ್ಲಿಮೆಂಟಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಅಮಿತ್ ಶಾ ಅವ್ರು ಹೇಳ್ತಾ ಹೋಗ್ತಾರೆ, ಗೃಹ ಮಂತ್ರಿ ಹೇಳ್ತಾ ಹೋಗ್ತಾರೆ, ನೀವು ಹೇಳ್ತಿದ್ರಿ ಅಂಬೇಡ್ಕರ್ ಅಂತ ಹೇಳ್ತಿದ್ರಿ, ನೀವು ಅಂಬೇಡ್ಕರ್ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮೋಕ್ಷ ಸಿಗೋದಿಲ್ಲ, ನೀವು ಇದನ್ನೇ ನೀವು ದೇವರು ಅಂತ ಹೇಳಿದ್ರೆ ನಿಮಗೆ ಮೋಕ್ಷ ಸಿಕ್ತು ಅಂತ. ಸ್ವಾಮಿ, ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ದೇವಸ್ಥಾನನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು, ನೀವು ಗೃಹ ಮಂತ್ರಿ ಆಗಿದ್ರಿ, ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ದೇವರು? ಆಯಿತು, ದೇವರೇ ಕೊಟ್ಟಿದೆ ಅನ್ನೋದಾದರೆ ಈ ಪಾರ್ಲಿಮೆಂಟಿಗೆ ಅಗತ್ಯಕ್ಕೆ ಬರಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥದ್ದು ಯಾವುದೇ ದೇವರಲ್ಲ, ನಿಮ್ಮ ಮನೋ ಸಂಸ್ಕೃತಿ ಅಲ್ಲ. ನಿಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಬಡವ, ಕೂಲಿ ಕಾರ್ಮಿಕ, ದಲಿತ, ಶೋಷಿತರು ಪ್ರತಿಯೊಬ್ಬರು ಸಹಿತ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಒಬ್ಬ ಪ್ರಾಮಾಣಿಕ ಡಾಕ್ಟರೇಟ್ ಪದವಿಯನ್ನು ಪಡಿತಾ ಇರಲಿಲ್ಲ. ಈ ದೇವರನ್ನ ಅಂತ ಹೇಳಿದ್ರೆ ಆಯಿತು, ದೇವರು ಅನ್ನೋದಾಗಿದ್ದರೆ ಇವತ್ತು ದೇವ್ರನ್ನ ಇಟ್ಕೊಂಡೇ ನೀವು ಕ್ಯಾಬಿನೆಟ್ ಮಾಡಿ. ನಾವು ನೋಡ್ತಾ ಇದ್ದೀವಿ, ಸರ್ಕಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರನ್ನ ಹೆಸರು ಹೇಳ್ಕೊಂಡು ಯಾವ ರೀತಿ ನೀವು ಕಾನೂನು ವ್ಯವಸ್ಥೆಗಳನ್ನು, ಶಾಸಕಾಂಗಗಳನ್ನು ಯಾವ ರೀತಿ ನೀವು ತಿರುಸ್ತಾ ಇದ್ದೀರಿ ಅಂತ ನಮಗೆ ಅರ್ಥ ಆಗ್ತದೆ. ಮೊನ್ನೆ ಯಾವುದೋ ನಾನು ಇದನ್ನು ನೋಡಿದೆ, ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ 5 ಥರದ ಸಂವಿಧಾನಗಳನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಒಂದು ಯಾವುದೋ ಸಂದರ್ಶನದಲ್ಲಿ ಹೇಳ್ತಾರೆ 5 ಥರದ ವೆರೈಟಿಗಳನ್ನು ಮಾಡಿದ್ದಾರೆ. ದಲಿತರೇನಾದರೂ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ರೆ 5 ಥರದ ವೆರೈಟಿಗಳ ಸಂವಿಧಾನಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಇದು ಬೇಡ ಅಂದರೆ ಇದು ಬೇಡ ಅಂದರೆ ಇದು ಅಂತ. ಆ ರೀತಿಯ ಒಂದು ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ. ಮೂಲ ಏನು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮೂಲ ಉದ್ದೇಶ ಏನು ಅಂದರೆ, ಸಂವಿಧಾನ ಇರ್ತಕ್ಕಂಥ ಏನು ಹಕ್ಕುಗಳಿದೆಯಲ್ಲ ಅದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ, ಮಹಿಳೆಯರಿಗೂ ಮಕ್ಕಳರಿಗೂ ರಕ್ಷಣೆ ಆಗ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗೂ ಇರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ. ಅದು ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಇದೆ. ಈ ಸಂವಿಧಾನವನ್ನು ತೆಗೆದಾದ ನಂತರದಲ್ಲಿ ಅನೇಕ ಹಕ್ಕುಗಳು ನಮಗೆ ಮೊಟಕುಗೊಳಿಸ್ತಾ ಹೋಗ್ತವೆ. ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ 5 ಥರದ ಸಂವಿಧಾನಗಳನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಒಂದು ಯಾವುದೋ ಸಂದರ್ಶನದಲ್ಲಿ ಹೇಳ್ತಾರೆ 5 ಥರದ ವೆರೈಟಿಗಳನ್ನು ಮಾಡಿದ್ದಾರೆ. ದಲಿತರೇನಾದರೂ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ರೆ 5 ಥರದ ವೆರೈಟಿಗಳ ಸಂವಿಧಾನಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಇದು ಬೇಡ ಅಂದರೆ ಇದು ಬೇಡ ಅಂದರೆ ಇದು ಅಂತ. ಆ ರೀತಿಯ ಒಂದು ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ. ಮೂಲ ಏನು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮೂಲ ಉದ್ದೇಶ ಏನು ಅಂದರೆ, ಸಂವಿಧಾನ ಇರ್ತಕ್ಕಂಥ ಏನು ಹಕ್ಕುಗಳಿದೆಯಲ್ಲ ಅದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ, ಮಹಿಳೆಯರಿಗೂ ಮಕ್ಕಳರಿಗೂ ರಕ್ಷಣೆ ಆಗ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗೂ ಕಲಿಸ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ. ಅದು ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಇದೆ. ಈ ಸಂವಿಧಾನವನ್ನು ತೆಗೆದಾದ ನಂತರದಲ್ಲಿ ಅನೇಕ ಹಕ್ಕುಗಳು ನಮಗೆ ಮೊಟಕುಗೊಳಿಸ್ತಾ ಹೋಗ್ತವೆ. ವಾಕ್ ಸ್ವಾತಂತ್ರ್ಯದ ಹಕ್ಕು ನಮಗೆ ಸಿಗೋದಿಲ್ಲ, ಅದೇ ರೀತಿ ನಮಗೆ ಏನು ಜೀವಿಸುವ ಹಕ್ಕು ನಮಗೆ ಸಿಗೋದಿಲ್ಲ. ಈ ರೀತಿಯ ಮನು ಸಂಸ್ಕೃತಿಯನ್ನು ನಿರ್ಬಂಧ ಮಾಡೋದ್ರ ಮುಖಾಂತರವಾಗಿ ನಮ್ಮ ಎಲ್ಲ ಹಕ್ಕುಗಳನ್ನು ಸಹಿತ, ಆಸ್ತಿ ಹಕ್ಕುಗಳನ್ನು ಮೊಟಕುಗೊಳಿಸ್ತಕ್ಕಂಥ ಎಲ್ಲ ಒಂದು ಹುನ್ನಾರಗಳು ನಡೀತಾ ಇದೆ. ಈ ಹುನ್ನಾರ ಮಾಡೋದ್ರ ಮುಖಾಂತರವಾಗಿ ಇವತ್ತು ನಾವು ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಹೌದು ಸ್ವಾಮಿ, ನಿಮ್ಮ ದೇಶದಲ್ಲಿ ನೀವು ಹೇಳ್ತಾ ಹೋಗ್ತಿದ್ರಿ, ನಮಗೆ ಪುರಾಣಗಳಲ್ಲಿ ಇದರಲ್ಲೆಲ್ಲ ಸಹಿತ ನಾವು ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ರಿ. ಇವತ್ತು ಏಕಲವ್ಯನ ಪರಿಸ್ಥಿತಿ ಏನಾಯಿತು? ಈ ದೇಶದಲ್ಲಿ ನಾವು ನೋಡ್ತಾ ಹೋದಾಗ ನಿಮ್ಮ ಧರ್ಮ ಸಂಸ್ಕೃತಿಯಲ್ಲೇ ನಾವು ಮಾತಾಡಿದ್ರೆ, ಮಹಾಭಾರತದಲ್ಲಿ ನಾವು ನೋಡ್ತಾ ಹೋದಾಗ ಏಕಲವ್ಯನ ಪರಿಸ್ಥಿತಿ ಏನಾಯಿತು? ಒಬ್ಬ ಶೂದ್ರ ಏಕವಿಲ್ಲ ಪಡ್ಕೊಂಡಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ವಿದ್ಯೆ ಪಡ್ಕೊಂಡಿದ್ದೆ ಅಂತ ಒಂದೇ ಕಾರಣಕ್ಕೋಸ್ಕರ ಅವನ ಬೆರಳನ್ನ ಕೇಳ್ತಕ್ಕಂಥ ಒಂದು ನಿಮ್ಮ ದೇವರ ಸಂಸ್ಕೃತಿ ಇದೆಯಲ್ಲ, ಇದನ್ನು ನಾವು ಒಪ್ಪಬೇಕಾಗತ್ತಾ? ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ಈ ದೇಶದಲ್ಲಿ ಅತ್ಯಂತ ಅನಿಷ್ಟ ಸಂಸ್ಕೃತಿಗಳಿಂದ ನೀಚ ಕೃತಿಯಲ್ಲಿ ನೀವು ಇದ್ದೀರಿ ಅಂತ ನಮಗೆ ಇಲ್ಲೇ ಅರ್ಥ ಆಗ್ತಾ ಹೋಗುತ್ತೆ. ನೀವು ಹೇಳೋದು ಒಂದು, BJPಯವರು RSSನವರು ಮಾಡೋದೇ ಒಂದು ಅಂತ. ನೀವು ಹೇಳೋದನ್ನ ಮಾಡೋದಿಲ್ಲ, ಮಾಡೋದನ್ನೇ ಹೇಳೋದಿಲ್ಲ. ಅದನ್ನೇ ಬಸವಣ್ಣವರು ಹೇಳಿದ್ದಾರೆ, ಶಾಸ್ತ್ರಕ್ಕೊಂದು ಬಟ್ಟೆ ಉಪನ್ಯಾಸಕ್ಕೊಂದು ಬಟ್ಟೆ ಅಂತ ಹೇಳಿದ್ದಾರೆ. ಆ ರೀತಿಯ ಒಂದು 2 ಬದಲಾವಣೆಗಳನ್ನು ಅಂತಕ್ಕಂಥ ಡ್ಯುಯಲ್ ಸಿಸ್ಟಮ್ ಇರ್ತಕ್ಕಂಥ 2 ವ್ಯವಸ್ಥೆಗಳಿರ್ತಕ್ಕಂಥ ಒಂದು ಕೆಟ್ಟ ಕ್ಯಾರೆಕ್ಟರ್ ಇರ್ತಕ್ಕಂಥ ನಿಮ್ಮನ್ನು ನಾವು ಈ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ತಿರ್ಸ್ತಕ್ಕಂಥ ಮಾಧ್ಯಮಗಳಿಗೂ ಸಹಿತ ಇವತ್ತು ನಾವು ನೋಡ್ತಾ ಹೋದಾಗ ಅಂಬೇಡ್ಕರ್ ವಿಚಾರಗಳನ್ನು ಮರೆಮಾಚಲಿಕ್ಕೆ ಅನೇಕ ಬೇರೆ ಬೇರೆ ಕಾರಣಗಳನ್ನು ಇವತ್ತು ತರ್ತಾ ಇದ್ದಾರೆ. ಅದು ಅತ್ಯಂತ ಹೆಚ್ಚು ಕಳವಳಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿ. ಏನಿವತ್ತು ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದ್ದಾರೆ, ಅಂಬೇಡ್ಕರ್ ಅವರನ್ನ ಧಿಕ್ಕರಿಸಿದ್ದಾರೆ. ಆ ಯಾವುದೇ ಕಾರಣಕ್ಕೋಸ್ಕರ ನಿಮ್ಮನ್ನ, ನಿಮ್ಮ ಕ್ಯಾಬಿನೆಟ್, ನಿಮ್ಮ ಸರ್ಕಾರನ ಯಾವತ್ತಿಗೂ ಸಹಿತ ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ ಹೋರಾಟಗಾರರು ಯಾವತ್ತಿಗೂ ಸಹಿತ ನಿಮ್ಮನ್ನು ಚುಚ್ಚುವಾಗೇ ಕಾಣುತ್ತೆ ಅಂತ ಹೇಳೋದ್ರ ಮುಖಾಂತರವಾಗಿ ನೀವು ಹೇಳಿರ್ತಕ್ಕಂಥದ್ದನ್ನು ದಯಮಾಡಿ ನೀವು ಹೇಳಿರ್ತಕ್ಕಂಥದ್ದನ್ನ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದರೆ ಈ ಹೋರಾಟಗಳು, ನಮ್ಮ ಮನಸ್ಥಿತಿಗಳು ಇದೇ ರೀತಿ ವಿರುದ್ಧವಾಗಿ ಮುಂದುವರಿತಾ ಹೋಗುತ್ತೆ ಅಂತ ಹೇಳೋದ್ರ ಮುಖಾಂತರವಾಗಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ
ಎಲ್ಲ ಹೋರಾಟಗಾರರ ಸುತ್ತ ನಮಸ್ಕಾರ. ಅಮಿತ್ ಶಾ ಅವರು ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ, ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡ್ತಾ ಎಲ್ಲ ಅಮಿತ್ ಶಾ ಅವರು ನಮ್ಮ ಅಮಿತ್ ಶಾ ಅವರು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡ್ತಾ ಅಂಬೇಡ್ಕರ್ 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 ಅಂತ ಹೇಳ್ತಿರಲ್ಲ, ಒಂದು ನೀವು 16 ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲಾಗಿ ನೀವು ಯಾವುದರ ದೇವರ ಹೆಸರನ್ನು ನೀವು ಉಚ್ಚಾರಣೆ ಮಾಡಿದರೆ ನಿಮ್ಗೆ 7 ಜನಕ್ಕೂ ಏನು ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇವರು ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ? ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ. ಪಾರ್ಲಿಮೆಂಟ್ ಯಾರಿಂದ ರಚನೆ ಆಯಿತು? ಸಂವಿಧಾನದಿಂದ. ಸಂವಿಧಾನ ಬರೆದರೆ ಯಾರು? ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಈ ಅಯೋಗ್ಯ ಮನುಷ್ಯ ದೇವರ ತಿಂಡ್ರ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ ಇವನಿಗೆ ಎಷ್ಟು ಅವನ ನಾಲೆಡ್ಜು, ಅವನ ಜ್ಞಾನ ಎಷ್ಟು ಅಜ್ಞಾನಿಗಳಿಂದಲೇ ಅರ್ಥ ಆಗುತ್ತೆ. ಯಾವ ಶ್ರೀರಾಮನು, ಶ್ರೀಕೃಷ್ಣನು, ಯಾವ ದೇವರು ಕೂಡ ಇವನಿಗೆ ಗೃಹ ಮಂತ್ರಿ ಸ್ಥಾನನ, MP ಸ್ಥಾನನ, ಸಚಿವ ಸ್ಥಾನನ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವ ದೇವರು ಕೊಡ್ತಾನೆ? ಯಾವ ದೇವರು ಸ್ಯಾಂಕ್ಷನ್ ಮಾಡೋದು? ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡೋದು ಯಾವ ದೇವರು? ಎಲ್ಲಿದ್ದಾನೆ ಆ ದೇವರು? ಸಂವಿಧಾನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಯಾರು ಇದ್ರೆ ತಂದ್ಕೊಡಿ. ಅದಕ್ಕೆ ದೇವರು ಯಾರು ನೋಡಿದ್ದೀರ? ನೀವು ನೋಡಿ, ಸ್ವರ್ಗ ನೋಡಿದ್ದೀರಾ? ನರಕ ನೋಡಿದ್ದೀರಾ? ಈ ದೇವರು ತಿಂದ್ರೆ ಹೆಸರಿನಲ್ಲಿ ಸ್ವರ್ಗ ನರಕನ ಸೃಷ್ಟಿ ಮಾಡಿ ಜನಗಳನ್ನ ಶೋಷಣೆ ಮಾಡಿಕೊಂಡು ಬಂದಂಥ BJP, RSS, ವಿಶ್ವ ಹಿಂದೂ ಪರಿಷತ್ತು, ಈ ಸಂಘ ಪರಿವಾರದವರು ಈ ಜನಗಳನ್ನ, ಈ ದೇಶದ ಜನಗಳನ್ನ ಮೋಸ ಮಾಡ್ಕೊಂತ, ಓಟ್ ಕಿತ್ಕೊಂತ, ರಾಜಕಾರಣ ಮಾಡ್ಕೊಂತ ಬಂದು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿವರು ಓಟನ್ನು ಕಿತ್ಕೊಂಡೋಗಿ ನಮ್ಮನ್ನು ಆಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋ ಪ್ರಶ್ನೆಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು? ಅವರು ಬರೆದಂಥ ಸಂವಿಧಾನದ ಬಗ್ಗೆ ಗೊತ್ತಿದ್ದೀವಿ. ಅವರಿಂದ ಸೃಷ್ಟಿಯಾದಂಥ ಪಾರ್ಲಿಮೆಂಟ್ ಗೊತ್ತಾ? ಪಾರ್ಲಿಮೆಂಟ್ಗೆ ಹೆಂಗೆ ಹೋಗ್ಬೇಕು? ನಿಮಗೇನು ಶ್ರೀರಾಮ ಆಸ್ಪತ್ರೆನ, ಶ್ರೀಕೃಷ್ಣ ಆಸ್ಪತ್ರೆನ, ಯಾವ ದೇವರು ಆಸ್ಪತ್ರೆ ನಿಮಗೆ? ಯಾವ ದೇವರು ಇವನನ್ನು ಪಾರ್ಲಿಮೆಂಟಿಗೆ ಕಳಿಸಿದ್ರು? ಯಾರನ್ನ? ಅಮಿತ್ ಶಾನ ಕಳಿಸಿದ್ರು. ಜನ ಓಟೇ ಕಳಿಸಿರೋದು. ಅದಕ್ಕೆ ಇವನಿಗೆ ಜನಗಳೇ ಓಟ್ ಹಾಕಿದ್ರೆ ಜನಗಳ ದೇವರಾಗಬೇಕಾಗ್ತದೆ. ಇವನನ್ನು ಪಾರ್ಲಿಮೆಂಟಿಗೆ ಕಳಿಸಿದಂಥ ಅಂಬೇಡ್ಕರ್ ದೇವರಾಗಬೇಕಾಗಿತ್ತು ಯಾರಿಗೆ? ಅಮಿತ್ ಶಾಗೆ. ಅದನ್ನು ಬಿಟ್ಬಿಟ್ಟು ಇವರ ಒಳಗಡೆ ಏನಿದೆ ಅಂದರೆ ಮನುಸ್ಮೃತಿಯನ್ನು ಹೇಳಂಥದ್ದು. ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಕಲಾಪದಲ್ಲಿ ಮಾತನಾಡ್ತಾ ಅಂಬೇಡ್ಕರ್ 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 ಅಂತ ಹೇಳೋದು ಈಗ ಕೆಲವರಿಗೆ ಪ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಹೆಸರಿನ ಬದಲಿಗೆ ದೇವರ ಹೆಸರನ್ನು ಹೇಳಿದರೆ 7 ಜನ್ಮದಲ್ಲೂ ಕೂಡ ಸ್ವರ್ಗ ಪ್ರಾಪ್ತಿಯಾಗ್ತಾ ಇತ್ತು ಅಂತ ಏನು ಹೇಳಿಕೆ ಕೊಟ್ಟಿದ್ದಾನೆ ಅಮಿತ್ ಶಾ. ಇವನ ಹೇಳಿಕೆಯನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ದೊಡ್ಡ ಅಪಮಾನವನ್ನು ಮಾಡಿದ್ದಾನೆ ಅಂತ ಹೇಳಿ ನಾವು ಭಾವಿಸಬೇಕಾಗಿದೆ. ಅವರು ಬಳಸ್ತಕ್ಕಂಥ ಪದಗಳು, ಅವರು ಆಡ್ತಕ್ಕಂಥ ಮಾತುಗಳನ್ನು ಗಮನಿಸಿದರೆ ಮತ್ತೊಮ್ಮೆ ಮನುಧರ್ಮಶಾಸ್ತ್ರವನ್ನು, ಮನುಸ್ಮೃತಿಯನ್ನು ಈ ದೇಶದಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥ ಹುನ್ನಾರ
ಈ ಸಂಘ ಪರಿವಾರ ಬಿಜೆಪಿನಲ್ಲಿ ಅಡಗಿದೆ. ನೋಡಿ, ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಮುಸ್ಲಿಮ್ರು ಯಾರೂ ಕೂಡ ನಮ್ಮನ್ನ ಅಸ್ಪೃಶ್ಯರು ಅನ್ನಲಿಲ್ಲ, ಕ್ರಿಶ್ಚಿಯನ್ರು ಯಾರೂ ಕೂಡ ನಮ್ಮನ್ನ ಅಸ್ಪೃಶ್ಯರು ಅನ್ನಲಿಲ್ಲ, ಬೌದ್ಧರು ಯಾರೂ ಕೂಡ ನಮ್ಮನ್ನ ಅಸ್ಪೃಶ್ಯರು ಅನ್ನಲಿಲ್ಲ, ಜೈನರು ಯಾರೂ ಕೂಡ ನಮ್ಮನ್ನ ಅಸ್ಪೃಶ್ಯರು ಅನ್ನಲಿಲ್ಲ. ಯಾವ ಧರ್ಮವನ್ನ ನಾವು ಅಪ್ಪಿಕೊಂಡು ಮುದ್ದಾಡಿದ್ವೋ ಅದೇ ಧರ್ಮ ನಮ್ಮನ್ನ ಅಸ್ಪೃಶ್ಯ ಅಂತೇಳಿ ಕರೀತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಧರ್ಮ ನಿನ್ನನ್ನ ಅಸ್ಪೃಶ್ಯ ಅಂತ ಹೇಳಿ ಕರೆದ್ರೆ ಸಂವಿಧಾನ ನಿನ್ನನ್ನ ಮನುಷ್ಯ ಅಂತ ಹೇಳಿ ಕರೆಯುತ್ತೆ. ಹಾಗಾಗಿ ನಾವು ಧರ್ಮಕ್ಕಿಂತ ಮೊದಲು ಸಂವಿಧಾನವನ್ನ ಗೌರವಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿ, ಅವನು ಗುಲಾಮಗಿರಿ ವಿರುದ್ಧ ಹೋರಾಟ ಮಾಡ್ತಾನೆ. ನಿಮ್ಮ ಮಕ್ಕಳಿಗೆ ಮೂಢನಂಬಿಕೆಯನ್ನ ಕಲಿಸ್ಬೇಡಿ, ಅವನು ಮೂಢನಂಬಿಕೆಯ ದಾಸನಾಗ್ತಾನೆ ಅಂತೇಳಿ. ಇವತ್ತು ಅಮಿತ್ ಶಾ ತಲೆ ಒಳಗಡೆ ವಿದ್ಯೆ ಇಲ್ಲ, ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಅದೊಂದು ಪ್ಯಾಷನ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಇದು ಮೂರ್ಖತನದ ಪರಮಾವಧಿ. ಅವರಿಗೆ ನಾಚಿಕೆ ಆಗಬೇಕು ಅಮಿತ್ ಶಾ ಮತ್ತಿತರ ಅವರಿಗೆ. ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಕಾಂಗ್ರೆಸ್ನವರು ಹೆಚ್ಚು ಅಪಮಾನವನ್ನ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಅಂತ ಹೇಳ್ತಾರೆ. ಡೆಲ್ಲಿನಲ್ಲಿ ಅವರು ಸತ್ತಂತ ಸಂದರ್ಭದಲ್ಲಿ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಚುನಾವಣೆಗೆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಸೋಲಿಸಿದ್ರು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು 1951ರಲ್ಲಿ ಪಾರ್ಲಿಮೆಂಟ್ ನಿಂದ ಯಾಕೆ ಹೊರಗಡೆ ಬಂದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವರೆಲ್ಲ ಹೇಳ್ತಕ್ಕಂಥದ್ದು ಹಸಿ ಸುಳ್ಳುಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ಇವರು ಏನು ಅಂಬೇಡ್ಕರ್ ಅವ್ರನ್ನ ಗೌರವಿಸಿದ್ರ? ಅಂಬೇಡ್ಕರ್ ಅವ್ರನ್ನ ಏನಾದ್ರೂ ಪ್ರೀತಿ ಮಾಡಿದ್ರ? ಇಲ್ಲ. ನಾವಿವತ್ತು ಸಂಘ ಪರಿವಾರದವರಿಗೆ ಮತ್ತೆ ಬಿಜೆಪಿ ಅವರಿಗೆ ಒಂದು ಸವಾಲನ್ನ ಹಾಕ್ತಾ ಇದ್ವಿ. ಏನು ಅಂತ ಹೇಳಿದ್ರೆ, 1927ರಲ್ಲಿ ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರಲ್ಲ, ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿ ಸುಟ್ಟು ಹಾಕಿದ್ರು ಅಂತೇಳಿ ಬಿಜೆಪಿನವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಬಿಜೆಪಿನವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ 1951ರಲ್ಲಿ ಯಾಕೆ ಪಾರ್ಲಿಮೆಂಟ್ ನಿಂದ ಹೊರಗಡೆ ಬಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ, ಯಾವ ಹೆಣ್ಣನ್ನ ಇವರು ದೇವತೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೋ ಅದೇ ಹೆಣ್ಣನ್ನ ಏನ್ ಮಾಡ್ತಾ ಇದ್ರು ಈ ಹಿಂದೂ ಧರ್ಮದಲ್ಲಿ, ಗಂಡ ಸತ್ತ ತಕ್ಷಣ ಹೆಂಡತಿ ಬೆಂಕಿ ಪದ್ಧತಿ ಇತ್ತು. ಅದು ಸುಧಾರಿಸ್ಕೊಂಡ ನಂತರದಲ್ಲಿ ಅವಳು ತಲೆ ಬೋಳಿಸೋದು, ಅವಳು ಬಿಳಿ ಸೀರೆ ಉಡಿಸೋದು, ಅವಳು ಕುಂಕುಮ ಹಚ್ಚೋ ಆಗಿಲ್ಲ, ಹೂ ಮುಡಿಯೋ ಆಗಿಲ್ಲ, ಅವಳು ಹೊಸಲಿಂದ ಒಳಗಡೆ ಬದುಕಬೇಕಾಗಿತ್ತು. ಮತ್ತೆ ಅವಳಿಗೆ ಆಸ್ತಿನಲ್ಲಿ ಯಾವುದೇ ಹಕ್ಕನ್ನು ಕೂಡ ಕೊಡದೆ ಈ ವ್ಯವಸ್ಥೆ ನಿರಾಕರಿಸಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಮನಗಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಲ್ಲ, ಹೆಣ್ಣು ಇಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ, ಈ ಧರ್ಮ ಹೆಣ್ಣು ಗೃಹ ಬಂಧನದಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನ ಮಾಡಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸ್ತಾರೆ. ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಎಲ್ಲ ಸಂಪ್ರದಾಯವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಲ್ಗೆ ವಿರೋಧವನ್ನ ಮಾಡ್ತಾರೆ. ಆಗ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಇಲ್ಲಿ ಮಂಡಿಸಿದಂತ ಬಿಲ್ಗೆ ನೀವ್ಯಾರೂ ಕೂಡ ಬೆಂಬಲಿಸುತ್ತಿಲ್ಲ ಅನ್ನೋದಾದ್ರೆ, ನನ್ನ ತಾಯಿಗೆ ಗೌರವ ಸಿಗ್ತಾ ಇಲ್ಲ ಅನ್ನೋದಾದ್ರೆ, ನನ್ನ ಅಕ್ಕ ತಂಗಿಯರಿಗೆ ಗೌರವ ಸಿಗ್ತಾ ಇಲ್ಲ ಅನ್ನೋದಾದ್ರೆ, ಒಂದು ಕ್ಷಣನೂ ಕೂಡ ನಾನು ಈ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ ಅಂತ ಹೇಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಬಿಸಾಕಿ ಬಂದಂತ ಏಕೈಕ ಮಹಾನಾಯಕ ಇಂಡಿಯಾದೊಳಗಡೆ ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್.